ಗುರುಜಿ, ಇವಾಗ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಮೇಷರಾಶಿಯ ಬಗ್ಗೆ. ಮೇಷರಾಶಿಗೆ ಗುರು ಈಗ 3ನೇ ಮನೆಯಲ್ಲಿದ್ದಾನೆ. ಅಂದರೆ ಮಿಥುನ ರಾಶಿಯ ಸ್ಥಾನವನ್ನು ಲೆಕ್ಕ ಇಟ್ಟುಕೊಂಡಾಗ ಸಾಧಾರಣವಾದಂತಹ ಫಲ, ಮಿಶ್ರ ಫಲ ಅಂತ ಹೇಳಬೇಕು. ತುಂಬ ಒಳ್ಳೆಯದನ್ನು ನಿರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ. ಗುರು ಬದಲಾಗ್ಬಿಟ್ಟ, ಏನೋ ಆಗಿಬಿಡುತ್ತೆ ಅನ್ನುವಂತಹ ಭ್ರಮೆ ಬೇಡ. ಅದೃಷ್ಟದಿಂದ ನಿಮಗೇನಾದರೂ ಒಳ್ಳೆಯದಾದರೆ ಅದು ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದು ಅಂತ ಗಮನಿಸಿ. ಆದರೂ ಕೂಡ 3ನೇ ಮನೆಯ ಗುರು ಕೆಲವು ಸಂದರ್ಭದಲ್ಲಿ ಮಿಶ್ರ ಫಲ ಅಂತ ಹೇಳಿದಾಗ, ಬೇರೆ ಗ್ರಹಗಳನ್ನು ಆಶ್ರಯವಾಗಿ ಫಲವನ್ನು ಕೊಡುವಂತಹ ಸಂದರ್ಭ ಬಂದಾಗ, ತಟಸ್ಥ ನೀತಿಯನ್ನು ಅನುಸರಿಸಿದಾಗ ಅನರ್ಥಕ್ಕೆ ಕಾರಣವಾಗುತ್ತೆ, ಹಾಗೆ ಮಾನಹಾನಿಯಾಗುತ್ತೆ. ಇದೆಲ್ಲವನ್ನು ಬಹಳ ಸೂಕ್ಷ್ಮದಿಂದ, ಗಟ್ಟಿ ಮನಸ್ಸಿನಿಂದ ಅನುಭವಿಸಬೇಕಾದಂಥದ್ದು. ಸ್ವಲ್ಪ ಮಟ್ಟಿನ ಲಾಭ, ಕೂಡಿಟ್ಟಿದ್ದಂತಹ ಹಣ ಏನಿರುತ್ತೆ ಅದು ಖರ್ಚಾಗತ್ತೆ. ಖರ್ಚು ಮಾಡೋದಕ್ಕೆ ಹಣ ಇದೆ ಅಂತಕ್ಕಂತಹ ಹುಚ್ಚು ಧೈರ್ಯ ನಿಮ್ಮಲ್ಲಿ ಬರುವಂಥದ್ದಾಗುತ್ತೆ. ಅದೇನಾದರೂ ಖಾಲಿ ಆಗಿಬಿಟ್ರೆ ಮುಂದೆ ಏನು, ಇದು ಪ್ರಶ್ನೆ. ಇಷ್ಟು ಫಲಗಳು ಮೇಷರಾಶಿಯವರಿಗೆ ಸೂಕ್ಷ್ಮವಾಗಿ ತಿಳಿತಕ್ಕಂಥದ್ದು. ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಗಳು ಒಳಿತಾಗ್ತಕ್ಕಂತಹ ಸಮಯ. ಇಲ್ಲಿಯವರೆಗಿನ ಕಷ್ಟಗಳು ಅಥವಾ ಸಮಸ್ಯೆಗಳು ಏನಿತ್ತು ಅದಕ್ಕಿಂತ ಭಿನ್ನವಾದಂತಹ ಒಳಿತನ್ನು ನೋಡೋದಕ್ಕೆ ಅವಕಾಶ ಇದೆ. ಅದನ್ನು ನಿರೀಕ್ಷೆ ಮಾಡಬಹುದು. ಯಾಕೆ ಅಂತಂದರೆ 2ನೇ ಮನೆ ಗುರು, ಅದನ್ನು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಅಂತ ಹೇಳಿ ನಾವು ಜ್ಯೋತಿಷ್ಯದಲ್ಲಿ ಹೇಳ್ತೀವಿ. ಇದೆಲ್ಲದಕ್ಕೂ ಕೂಡ ಅನುಕೂಲಕರವಾಗಿರ್ತಕ್ಕಂತಹ ಮನೆ. ಇದೆಲ್ಲ ವಿಷಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಹಣಕಾಸಿನ ವ್ಯವಹಾರ, ಇವತ್ತು ತುಂಬ ಟ್ರೆಂಡ್ ಆಗಿರ್ತಕ್ಕಂತಹ ಶೇರ್ಸ್ ವ್ಯವಹಾರ, ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ವಿಶೇಷವಾದಂತಹ ನೆಮ್ಮದಿ, ಅನ್ಯೋನ್ಯತೆಯನ್ನು ನೋಡೋದಕ್ಕೆ ಅವಕಾಶ ಇದೆ. ಒಳ್ಳೆಯ ಮಾತು, ಸತ್ಸಂಗ, ಒಳ್ಳೆಯವರ ಒಂದು ಸಂಬಂಧ ಅಥವಾ ಅವರ ಸಂಪರ್ಕ, ಅವರ ಜೊತೆಯ ಒಡನಾಟ, ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು ವೃಷಭ ರಾಶಿಗೆ. ಗುರುಜಿ, ಮಿಥುನ ರಾಶಿ. ಮಿಥುನ ರಾಶಿಗೆ ಜನ್ಮರಾಶಿಯ ಗುರು ಸಾಧಾರಣವಾದಂತಹ ಫಲ, ವ್ಯಯಸ್ಥಾನಕ್ಕಿಂತ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದು. ಇಲ್ಲಿಯವರೆಗೆ ಅನುಭವಿಸಿದಂತಹ ಕೆಲವು ಕಷ್ಟಗಳು, ಕೆಲವು ಸವಾಲುಗಳು, ಸಮಸ್ಯೆಗಳು ಸ್ವಲ್ಪ ನಿಧಾನವಾಗಿ ಪರಿಹಾರ ಆಗ್ತಕ್ಕಂತಹ ದಿವಸ. ಕಳ್ಕೊಂಡಿದ್ದರ ಬಗ್ಗೆ ಪ್ರಾಯಶ್ಚಿತ್ತ, ಅಂದರೆ ಈ ಹಿಂದೆ ಏನು ತಪ್ಪನ್ನು ಮಾಡಿ ಏನು ಕಳ್ಕೊಂಡಿದ್ದೀರಿ, ಏನು ನಷ್ಟ ಆಗಿದೆ, ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ನೀವು ಕಷ್ಟವನ್ನು ಅನುಭವಿಸಿದ್ರಿ. ಈಗ ಅದರ ಪಶ್ಚಾತ್ತಾಪ ಆಗುವಂತಹ ಸಮಯ. ಇನ್ನಾದರೂ ಮುಂದಕ್ಕೆ ಜಾಗ್ರತೆಯಿಂದ ಇರಬೇಕು ಅಂತಕ್ಕಂತಹ ತಿಳುವಳಿಕೆ ಬಂದರೆ ಅದು ಸಾರ್ಥಕವಾಗುತ್ತೆ. ಬರಲಿಲ್ಲ ಮತ್ತೆ ಹಳೆಯದನ್ನೇ ಅನುಭವಿಸಬೇಕಾದಂಥದ್ದು. ನಮ್ಮ ಶಕ್ತಿ ಮೀರಿ ನಾವು ಗಳಿಸಿದ್ದು ನಮಗೆ ಉಳಿಯೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗತ್ತೆ. ಅದನ್ನು ಗಮನಿಸಬೇಕು. ಮುಖ್ಯವಾಗಿ ಎಲ್ಲ ರೀತಿಯ ಪರಿವರ್ತನೆಗೆ ಅವಕಾಶ ಇದೆ ಮಿಥುನ ರಾಶಿಯವರಿಗೆ. ಆದರೆ ಪ್ರಾಮಾಣಿಕವಾದ ಪ್ರಯತ್ನ ಬೇಕು. ನಾನು ಸರಿಯಾಗಬೇಕು ಅನ್ನುವಂತಹ ಭಾವನೆ ಇದ್ದರೆ ಒಳಿತಾಗುವಂಥದ್ದು ಖಂಡಿತವಾಗಿ ಇದ್ದೇ ಇದೆ. ಗುರುಜಿ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆ ಗುರು, ವ್ಯಯಸ್ಥಾನ. ವ್ಯಯ ಅಂತಂದರೆ ಖರ್ಚು, ವ್ಯವಹಾರ, ವಿದ್ಯೆ, ಆರೋಗ್ಯ, ಸಂಸಾರ, ಎಲ್ಲದರಲ್ಲೂ ಕೂಡ ನಷ್ಟ. ಇದನ್ನು ಆಯಾ ಕಾಲಘಟ್ಟಕ್ಕೆ, ಆಯಾ ವಯಸ್ಸಿಗೆ ಅನುಗುಣವಾಗಿ ಸ್ವೀಕಾರ ಮಾಡಬೇಕಾದಂಥದ್ದು. ಆಡಿದ ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ವಚನ ಭ್ರಷ್ಟರಾಗ್ತೀರಿ. ಮಾತನ್ನು ಕೊಟ್ಟು ಅದನ್ನು ನಡೆಸ್ಕೊಳ್ಳೋದಕ್ಕಾಗೋದಿಲ್ಲ. ಇದೂ ಕೂಡ ಆಯಾ ವಯಸ್ಸಿಗೆ ಅನುಗುಣವಾಗಿ ವ್ಯವಹಾರಕ್ಕೆ, ವಿದ್ಯಾಕ್ಷೇತ್ರದಲ್ಲಿ ಅದು ಗಣನೆಗೆ ಬರತಕ್ಕಂತಹದ್ದು. ಗಮನಕ್ಕೆ ಬರದೇ ಇರತಕ್ಕಂತಹ ದೊಡ್ಡ ಮಟ್ಟದ ಖರ್ಚನ್ನು ನೋಡಬೇಕಾಗತ್ತೆ. ತತ್ಕ್ಷಣದಲ್ಲಿ ಯಾವುದೋ ಒಂದು ದೊಡ್ಡ ಮಟ್ಟದ ಖರ್ಚು ನಿಮ್ಮದಾಗತಕ್ಕಂಥದ್ದು, ಅದನ್ನು ತಡ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. 1ಕ್ಕೆ 2 ಖರ್ಚಾಗುತ್ತೆ. ಆಸ್ತಿಯ ವಿಚಾರ, ಆಸ್ತಿಯನ್ನು ಕೊಂಡುಕೊಳ್ಳೇಬೇಕು ಅಂತಕ್ಕಂತಹ ಹಠ, 1ಕ್ಕೆ 2 ಪಟ್ಟು ದುಡ್ಡನ್ನು ಕೊಟ್ಟು ಕೊಂಡುಕೊಳ್ತಕ್ಕಂಥದ್ದು, ಇದು ಕಣ್ಣೆದುರಿಗೆ ಕಾಣ್ತಕ್ಕಂತಹ ನಷ್ಟ. ಈ ರೀತಿಯ ಸಮಸ್ಯೆಗಳನ್ನು ಕರ್ಕಾಟಕ ರಾಶಿಯವರು ನೋಡಬೇಕಾದಂತಹ ದಿವಸಗಳು ಈಗ ನಿಮ್ಮ ಕಣ್ಣೆದುರಿನಲ್ಲಿರ್ತಕ್ಕಂಥದ್ದು.